ಬೇಕು ಬೇಕು ಸಿಲಿಂಡರ್ ಬೇಕು ವಾಟಾಳ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೌದೆ ಹಿಡಿದು ರೋಡಿಗಿಳಿದ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್. ನೋಡಿ, ವಾಟಾಳ್ ನಾಗರಾಜ್ ಪ್ರತಿಭಟನೆ ಅಂತ ಅಂದ್ರೆ ಡಿಫರೆಂಟ್ ಆಗಿ ಒಂದು ಪ್ರತಿಭಟನೆ ಪ್ರತಿ ಬಾರಿನೂ ಅವರು ಮಾಡುವಂಥದ್ದು. ಈಗ ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗಿದೆ, ಹೀಗಾಗಿ ಸೌದೆ ಹಿಡಿದು ರೋಡಿಗಿಳಿದು ಹಿರಿಯ ಹೋರಾಟಗಾರ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ಸೌದೆ ಚಳುವಳಿ ಸಿಲಿಂಡರ್ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಖಾಲಿ ಸಿಲಿಂಡರ್ ಸೌದೆ ಹಿಡಿದುಕೊಂಡು ಪ್ರತಿಭಟನೆ. ಮೆಜೆಸ್ಟಿಕ್ನಲ್ಲಿ ಖಾಲಿ ಸಿಲಿಂಡರ್ ಸೌದೆಯ ಮೆರವಣಿಗೆಯನ್ನ ಮಾಡಿದ್ದಾರೆ. ಕೂಡಲೇ ಯುದ್ಧ ನಿಲ್ಲಬೇಕು, ಸಿಲಿಂಡರ್ ಪೂರೈಕೆ ಆಗಬೇಕು, ಸಮರ್ಪಕವಾಗಿ ಗ್ಯಾಸ್ ಪೂರೈಸಲು ವಾಟಾಳ್ ಒತ್ತಾಯವನ್ನ ಕೊಟ್ಟಿದ್ದಾರೆ. ನೋಡಿ, ವಾಟಾಳ್ ನಾಗರಾಜ್ ಅವರ ಪ್ರತಿಭಟನೆ ಅಂತ ನೋಡಿದಾಗ ಒಂದು ಡಿಫ್ರೆಂಟ್ ಆಗಿನೇ ಒಂದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ಅವ್ರ ಪ್ರತಿಭಟನೆ ಅಂತ ಅಂದ್ರೆ ಅವ್ರು ಯಾವ ಗೆಟಪ್ ಅಲ್ಲಿ ಬರ್ತಾರೆ ಅನ್ನೋದನ್ನ ನೋಡೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಅವ್ರ ಪ್ರತಿಭಟನೆ ನಡೀತಾ ಇದೆ ಅಂತ ಹಂಗೆ ಡಿಫ್ರೆಂಟ್ ಆಗಿ ಅವ್ರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಯಾವ ಪ್ರತಿ ಬಾರಿನೂ ಸಹಿತ. ಇದೀಗ ನೋಡಿ, ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ. ಸೌದೆ ಮತ್ತು ಸಿಲಿಂಡರ್ಗಳನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯುದ್ಧ ನಿಲ್ಲಬೇಕು, ಸಿಲಿಂಡರ್ ಪೂರೈಕೆ ಸಮರ್ಪಕವಾಗಿ ಆಗಬೇಕು. ಗ್ಯಾಸ್ ಬಿಕ್ಕಟ್ಟು ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ಸೌದೆ ಚಳುವಳಿ ಇದೀಗ. ನಾವಿವತ್ತು ಇಡೀ ರಾಜ್ಯದಲ್ಲಿ ಬಹಳ ಗಂಭೀರವಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಒಂದೇ, ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚ, ಅಮೆರಿಕ, ಇಸ್ರೇಲ್, ಇರಾನ್, ಇವರು 3 ಜನದ ಜೋಕ್ ಬೇಜವಾಬ್ದಾರಿ ನೀತಿ ಇಡೀ ಪ್ರಪಂಚಕ್ಕೆ ತೊಂದರೆಯಾಗಿದೆ. ಬಹಳ ಅತ್ಯಂತ ಗಂಭೀರವಾಗಿ ಯುದ್ಧ ಯಾತಕ್ಕಾಗಿ, ಯಾರಿಗಾಗಿ ಯುದ್ಧ, ಯಾತಕ್ಕೆ ನೀವು ಯುದ್ಧ ಮಾಡ್ತೀವಿ ಅಂತ ಹೇಳಲೇ ಇಲ್ಲ. ನೀವು ನಡೆಸಿರ್ತಕ್ಕಂಥ ಆ ಯುದ್ಧದ ಪರಿಸ್ಥಿತಿಯನ್ನ ಅರಿವು ಮಾಡಿದ್ರೆ ಇಲ್ಲದಷ್ಟು ಜನರ ಸಾವು ಇದೊಂದೇ ಅಲ್ಲ, ಬರೀ 3 ದೇಶ ಯುದ್ಧ ಹೆಸರಿಗೆ ಈ ಪ್ರಪಂಚವೇ ಯುದ್ಧದ ಸಿಕ್ಕಿದ್ದಾರೆ. ಯುದ್ಧ ಮುರಿದ್ರೆ ಮುಂದೆ ಅನ್ನ ಸಿಗೋದಿಲ್ಲ. ಕರ್ನಾಟಕದಲ್ಲಿ ನಾವು ಮಾತನಾಡೋದಾದ್ರೆ ಹೋಟ್ಲ್ಗಳು ಬಂದ್ ಮಾಡ್ತಾ ಇದ್ದಾರೆ, ಆಗ್ತಾ ಇದೆ, ಮನೆಗಳು ತೊಂದರೆ ಪಡ್ತಾ ಇದ್ದಾರೆ, ಗ್ಯಾಸ್ ಇಲ್ಲ. ಮತ್ತು ಸೌದೆ, ನಾವಿವತ್ತು ಸೌದೆ ಚಳುವಳಿ, ಸೌದೆ ಎಲ್ಲಿ ಸಿಗುತ್ತೆ? ಸೌದೆ ಬೇಡ, ಗ್ಯಾಸ್ ಬೇಕು, ಸೌದೆ ಬೇಡ, ಗ್ಯಾಸ್ ಬೇಕು. ಇದಕ್ಕಾಗಿ ನಾವು ತೀವ್ರವಾದಂಥ ಹೋರಾಟ 20ನೇ ತಾರೀಕು ಅತಿ ಬೆಲೆ ರಾಷ್ಟ್ರೀಯ ಹೆದ್ದಾರಿ 20ರ ನಂತರ ಕರ್ನಾಟಕ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್. ಮೊದಲು ಅತಿ ಬೆಲೆ ಗಡಿ ಪ್ರದೇಶದಲ್ಲಿ ಬಂದ್. 21, 22 ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಬಂದ್. 26 ಇಲ್ಲಿ ನಮ್ಮ ಯಾವ ಬಂದಿದ್ದು ದೇವನಹಳ್ಳಿ ರಸ್ತೆ ಬಂದ್. 20ರಿಂದ ತೀವ್ರವಾದಂಥ ಹೋರಾಟ ಮಾಡ್ತೀವಿ. ಅಂತಿಮವಾಗಿ ಇದು ಯುದ್ಧ ನಿಲ್ಲದೇ ಇದ್ರೆ, ಯುದ್ಧ ಬೇಡಿ, ಗ್ಯಾಸ್ ಬೇಕು ಅಂತ ಹೇಳಿ ಇದ್ರ ಜೊತೆಗೆ ಸಮಗ್ರ ಕರ್ನಾಟಕದ ಬೇಡಿಕೆಗಳನ್ನ ಒತ್ತಾಯ ಮಾಡಿ ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ನಾವಿವತ್ತು ಇಡೀ ರಾಜ್ಯದಲ್ಲಿ ಬಹಳ ಗಂಭೀರವಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಒಂದೇ, ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚ, ಅಮೆರಿಕ, ಇಸ್ರೇಲ್, ಇರಾನ್, ಇವರು 3 ಜನದ ಜೋಕ್ ಬೇಜವಾಬ್ದಾರಿ ನೀತಿ ಇಡೀ ಪ್ರಪಂಚಕ್ಕೆ ತೊಂದರೆಯಾಗಿದೆ. ಬಹಳ ಅತ್ಯಂತ ಗಂಭೀರವಾಗಿ ಯುದ್ಧ ಯಾತಕ್ಕಾಗಿ, ಯಾರಿಗಾಗಿ ಯುದ್ಧ?